ಇನ್ನೊಂದು ಇಲ್ಲಿ ಬಂದಮೇಲೆ ನಮ್ಮ ಶ್ರೀಮತಿಯವರು ಮನಸ್ಸು ಬದಲಾಯಿಸಿದ್ರು. ಈ ರಾಘವೇಂದ್ರ ಆಸ್ಪತ್ರೆ ಎದುರುಗಡೆನೇ ಇರೋದು SLR ಹೋಮ್ ಅಪ್ಲಯನ್ಸಸ್ ಅಂತ. ಅವರು ನಮ್ಮನ್ನು ಗುರುತಿಸಿ ಮಾತಾಡ್ಸಿದ್ರು ತುಂಬ ಪ್ರೀತಿಯಿಂದ. ತುಂಬ ಖುಷಿ ಆಯಿತು. ನಮ್ಮ ವೀರಗೇತ್ರಾಯಣ ಸಹ ಅಷ್ಟೇ ಹುಷಾರಾಗಿ ಸೇಫಾಗಿ ತಗೊಬಂದರು. ಆಮೇಲೆ ಇಲ್ಲಿ ಸೋಫಾ ಮೇಲೆ ಕೂತಿದ್ದಾರಲ್ಲ, ಇವರು ನಮ್ಮ ಅಜ್ಜಿ. ತುಂಬ ಖುಷಿ ಆಯಿತು ಅವಳಿಗೂ. ಆ ಖುಷಿ ಅವಳ ಮುಖದಲ್ಲಿ ಕಾಣ್ತಾ ಇದೆ ನೋಡ್ರಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜಾಣೆ ಮಗಳಿಗೆ ತಿಂಡಿ ಮಾಡಿ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಅವಳಿಗೆ ಸ್ಕೂಲಿಗೆ ಕಳಿಸಾದ್ಮೇಲೆ ನಮ್ಮದು ಸ್ವಲ್ಪ ಕೆಲಸಗಳಿದ್ವು. ಆ ಕೆಲಸಗಳೆಲ್ಲ ಮುಗಿಸಿ ತಿಂಡಿ ತಿಂದು ಈಗ ಮಧುಗಿರಿ ಟೌನ್ಗೆ ಹೊರಟಿದ್ದೀವಿ. ಈಗ ಮಧುಗಿರಿಗೆ ಯಾಕೆ ಹೋಗ್ತಿದ್ದೀವಿ ಅಂತ ಮುಂದೆ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವಿಲ್ಲಿ ಮಧುಗಿರಿಗೆ ಬರ್ತಿದ್ದಂಗೆ ರಾಘವೇಂದ್ರ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ಇಲ್ಲಿ ನಮ್ಮ ವೀರಗೇತ್ರಾಯಣ್ಣ ಅಂತ ಅವ್ರು ಹೇಳಿದರು, ಇಲ್ಲಿ ರಾಘವೇಂದ್ರ ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ಅಲ್ಲಿಗೆ ಬಂದು ಅವರು ಕಾಲ್ ಮಾಡಿದ್ವಿ. ಅವರು ನಮಗಿಂತ ಮುಂಚೆನೇ ಬಂದಿದ್ದರು. ಅವ್ರು ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಗಾಡಿ ಸ್ವಲ್ಪ ಏನೋ ರಿಪೇರಿ ರೆಡಿ ಮಾಡಿಸ್ಕೊಬರ್ತೀನಿ ಅಂತ ಹೇಳಿ ಹೋಗಿದ್ರು. ಕಾಲ್ ಮಾಡಿ ಒಂದು 5 ನಿಮಿಷಕ್ಕೆ ಬಂದರು. ನೋಡಿ, ಇವರೇ ನಮ್ಮ ವೀರಗೇತ್ರಾಯಣ್ಣ. ವೀರಗೇತ್ರಾಯಣ್ಣ ಯಾರು ಅಂತ ನಿಮ್ಮ ತಲೆಯಲ್ಲೆಲ್ಲ ಒಂದು ಪ್ರಶ್ನೆ ಬಂದಿರ್ಬೋದು. ಇವರು ಸಂಬಂಧಗಳ ಪ್ರಕಾರ ನನಗೆ ಅಂಕಲ್ ಆಗಬೇಕು, ಅಂದರೆ ಚಿಕ್ಕಪ್ಪ ಆಗಬೇಕು. ಆದರೆ ನಾವು ಚಿಕ್ಕ ವಯಸ್ಸಿಂದ ಅಣ್ಣ ಅಣ್ಣ ಅಂತೀವಿ. ಅಣ್ಣ ಅಂತಲೇ ಹೇಳಿ ಅಭ್ಯಾಸ. ಯಾರು ಅಂದರೆ ಇವರು ನಮ್ಮ ಅಜ್ಜಿ ಇದ್ದಾರಲ್ಲ, ಅಜ್ಜಿ ತಂಗಿ ಮಗ. ಅಜ್ಜಿ ಅಂದರೆ ನಮ್ಮಪ್ಪ ಅವರ ಅಮ್ಮ, ನಮ್ಮಪ್ಪ ಅವರ ಅಮ್ಮ ಅವರ ತಂಗಿ ಮಗ. ಅದೇ ಹೇಳಿದ್ನಲ್ಲ ಆಗಲೇ, ಚಿಕ್ಕಪ್ಪ ಆಗಬೇಕು, ಅಂಕಲ್ ಆಗಬೇಕು, ಆದರೆ ನಾವು ಅಣ್ಣ ಅಂತೀವಿ ಅಂತ. ಅದೇ ಥರ ಇವ್ರನ್ನ ವೀರಗೇತ್ರಾಯಣ್ಣ ಅಣ್ಣ ಅಂತಲೇ ಕೂಗೋದು. ನಾವೀಗ ಇಲ್ಲಿ ಮಧುಗಿರಿ ಟೌನಿಗೆ ಯಾಕೆ ಬಂದಿದ್ದು ಅಂದರೆ, ಹೊಸ ಮನೆಗೆ ಹೊಸ ಸೋಫಾ ತಗೊಳ್ಳೋಣ ಅಂತ. ನಾವಿಲ್ಲಿ ಈ ಶೋರೂಮಿಗೆ ಬರ್ತಿದ್ದಂಗೆ ಇವರು ಇಲ್ಲಿ ಮೇಲ್ಗಡೆ ಗೋಡನ್ನಲ್ಲಿದೆ ಸೋಫಾ, ಬನ್ನಿ ತೋರಿಸ್ತೀವಿ ಅಂತೇಳಿ ಕರ್ಕೊಂಡು ಬಂದರು. ಅಂದರೆ ಇಲ್ಲಿ 2 ಫ್ಲೋರ್ ಇದೆ ಈ ಶೋರೂಮು. ಕೆಳಗಡೆ ಫ್ಲೋರಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳಿದ್ದಾವೆ, ಅಂದರೆ ವಾಷಿಂಗ್ ಮಿಷಿನು, ಫ್ರಿಜ್ಜು, ಗ್ರೈಂಡರು, ಮಿಕ್ಸಿ, ಈ ಥರ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಮೇಲ್ಗಡೆ ಫ್ಲೋರು ಇದು ಗೋಡನ್ ಅಂತ ಹೇಳ್ತಾರೆ. ಗೋಡನ್ ಅಂದರೂ ಇಲ್ಲೆಲ್ಲ ಫರ್ನಿಚರ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ತುಂಬ ಇರೋ ಅಂಗಡಿನಲ್ಲಿರೋ ಫರ್ನಿಚರ್ಸ್ ಶೋರೂಮಲ್ಲಿರೋದೆಲ್ಲ ಇಲ್ಲಿದ್ದಾವೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೇನಂತಾರೆ ಸೋಫಾ, ಅಂದರೆ ಮರದ ಸೋಫಾ, ಮತ್ತು ಕುಷನ್ ಸೋಫಾ, ಲೆದರ್ ಸೋಫಾ, ಬೀರು, ಡ್ರೆಸ್ಸಿಂಗ್ ಟೇಬಲ್ಗಳು, ಟೀಪಾಯ್ಗಳು, ಈ ಥರ ಎಲ್ಲ ಫರ್ನಿಚರ್ಸ್ ಐಟಮ್ಗಳ್ನು ಇಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಇಟ್ಟಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ ಸೋಫಾ ತಗೊಳ್ಳೋದಕ್ಕೆ ಬಂದಿದ್ದೀವಿ ಅಂತ. ನಾವು ಯಾವ ಥರ ಸೋಫಾ ತಗೋಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ, ಮರದ ಕಾಲಿರುತ್ತಲ್ಲ, ವುಡ್ಡನ್ನು ಮರದಲ್ಲಿ ಮಾಡಿರ್ತಾರಲ್ಲ, ಆ ಥರ ಸೋಫಾ ತಗೋಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮ ಅಪ್ಪ ಸಹ ಆ ಥರನೇ ಸೋಫಾ ತಗೊಳೋಗಿದ್ರೆ ಅಂತಲೇ ಹೇಳಿ ಕಳಿಸಿದ್ರು ಮನೆಯಿಂದ ಬರಬೇಕಾದ್ರೆ. ಮತ್ತು ಆಮೇಲೆ ಇನ್ನೊಂದು, ಇಲ್ಲಿ ಬಂದಮೇಲೆ ನಮ್ಮ ಶ್ರೀಮತಿಯವರು ಮನಸ್ಸು ಬದಲಾಯಿಸಿದ್ರು. ಯಾಕಂದರೆ ನಮ್ಮ ಜಾಣೆ ಮಗಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳಿಗೆ ಹೇಳಿದ್ವಿ, ನಾವಿವತ್ತು ಸೋಫಾ ತಗೊಬರೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅವಳು ಸೋಫಾ ತರೋದಾದರೆ ಮರದಿರುತ್ತಲ್ಲ ಆ ಥರ ಸೋಫಾ ಬೇಡ ನನಗೆ, ಮೆತ್ತಗಿರ್ತೈತಲ್ಲ ಆ ಥರ ಸೋಫಾ, ಅಂದರೆ ಅವಳು ಕುಷನ್ ಸೋಫಾ ಅಂತ ಹೇಳಕ್ಕೆ ಬಂದಿಲ್ಲ, ಅದಕ್ಕೆ ಕೂತ್ಕೊಂಡ್ರೆ ಮೆತ್ತಗಿರುತ್ತಲ್ಲ ಆ ಥರ ಸೋಫಾ ತೊಗೊಂಡು ಬರ್ರಿ ಅಂತ ಹೇಳಿದ್ಲು. ಅವಳು ತುಂಬ ದಿನದಿಂದ ಹಂಗೆ ಸೋಫಾ ತೊಗೊಳ್ಳೋದಾದರೆ ನಮಗೆ ಆ ಥರದ್ದೇ ತೊಗೋಬೇಕು ಸೋಫಾ ಅಂತ ಹೇಳ್ತಾ ಇರ್ತಿದ್ಲು. ಇಲ್ಲಿಗೆ ಬಂದಮೇಲೆ ಮರದ ಸೋಫಾ ಒಂದು 2-3 ಇದ್ವು. ಕುಷನ್ ಸೋಫಾಗಳು ತುಂಬ ಜಾಸ್ತಿ ಸೋಫಾಗಳೆಲ್ಲ ಇದ್ವು. ಅದೆಲ್ಲ ನೋಡಿದ್ಮೇಲೆ ನಮ್ಮ ಶ್ರೀಮತಿಯವರು ಮನಸ್ಸು ಚೇಂಜ್ ಮಾಡಿದ್ರು. ನಮ್ಮ ಜಾಣೆ ಮಕ್ಳು ಹೆಂಗೂ ಇಷ್ಟಪಟ್ಟವಳಲ್ವ, ಆ ಥರ ಸೋಫಾನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಒಂದು ಸೆಲೆಕ್ಟ್ ಮಾಡಿ, ತುಂಬ ಚೆನ್ನಾಗಿದೆ, ಇದು ಇಷ್ಟ ಆಯಿತು ನನಗೆ, ಇದು ಬೇಕೇ ಬೇಕು, ಇದೇ ತೊಗೊಳ್ಳೋಣ ಅಂತ ಆ ಸೋಫಾ ಮೇಲೆ ಹೋಗಿ ಕೂತ್ಕೊಬಿಟ್ರು. ಆಮೇಲೆ ಸೋಫಾ ಜೊತೆಗೆ ಒಂದು ಟೀಪಾಯ್ ತಗೊಳ್ಳೋಣ ಅಂತ ನೋಡಿದ್ವಿ. ಯಾಕೆ ಅಂದರೆ, ಒಂದು ಸೋಫಾ ಸೆಟ್ ಹಾಕಿದ್ಮೇಲೆ ಅದ್ರ ಮುಂದೆ ಒಂದು ಟೀಪಾಯ್ ಇಟ್ರೇ ಅಲ್ವಾ ಲಕ್ಷಣ ಮನೆ ಒಳಗಡೆ ಕಳೆ ಅಂದು. ಇಲ್ಲ ಅಂದರೆ ಇದೊಂಥರ ಹೆಂಗೆ ಅಂದರೆ, ಸೂಟ್ ಹಾಕ್ಕೊಂಡು ಬೂಟ್ ಹಾಕಿಲ್ಲ ಅಂದರೆ ಹೆಂಗಿರುತ್ತೆ ಅಲ್ರಿ, ಆ ಥರ ಇರುತ್ತೆ ಅನಿಸುತ್ತೆ, ಚೆನ್ನಾಗಿರಲ್ಲ ಅಷ್ಟು. ಅದಕ್ಕೆ ಸೋಫಾಗೊಂದು ಟೀಪಾಯ್ ತಗೊಳ್ಳೋಣ ಅಂತ ನೋಡಿದ್ವಿ. ಟೀಪಾಯ್ ಆದಮೇಲೆ ಡ್ರೆಸ್ಸಿಂಗ್ ಟೇಬಲ್ ತೊಗೋಬೇಕು ಅಂತ ಅಂದರು ನಮ್ಮ ಶ್ರೀಮತಿಯವರು. ಸರಿ ತಗೊಳ್ಳಮ್ಮ ಅಂತಂದೆ. ಹೊಸ ಮನೆಗೆ ಪಾಪ ಅವರು ತುಂಬ ಐಟಮ್ಸ್ಗಳು ಒಂದಷ್ಟು ಮೇಕಪ್ ಅಂದರೆ ತುಂಬ ಏನು ಮೇಕಪ್ ಎಲ್ಲ ಮಾಡೋದಿಲ್ಲ. ಕ್ರೀಮು, ಪೌಡ್ರು, ಚಿಕ್ಕ ಪುಟ್ಟವು, ಸರ, ಬಳೆ, ಟೇಪು, ಈ ಥರದವು ಇರ್ತಾವಲ್ಲ, ಅಲ್ಲೊಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟವ್ರು ಪಾಪ ಅವ್ರಿಗೆ. ಇಲ್ಲೊಂದು ಮಿರರು ಒಡಿಸಿಲ್ಲ ಗೋಡೆಗೆ, ಅಂದರೆ ಅವರು ಗೋಡೆಗೆ ಒಂದು ಮಳೆನೂ ಹೊಡೆಯೋಂಗಿಲ್ಲ ಅಂತ ಇದು ಮಾಡಿಬಿಟ್ಟಿದ್ದಾರೆ ನಮ್ಮ ಶ್ರೀಮತಿ ಅವರೇ. ಅದಕ್ಕೆ ಒಂದು ಚಿಕ್ಕ ಕನ್ನಡಿ ಇಟ್ಕೊಂಡು, ನೀವು ಹಳೆ ಬ್ಲಾಗಲ್ಲಿ ನೋಡ್ತಿರ್ತೀರ, ಚಿಕ್ಕ ಕನ್ನಡಿ ಇಟ್ಕೊಂಡೆಲ್ಲ ತಲೆ ಬಾಚ್ಕೋತಾ ಇರ್ತಾರೆ. ಅದಕ್ಕೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದ್ದರೆ ಅದರಲ್ಲೇ ಮಿರರ್ ಇರುತ್ತೆ, ಇವ್ರದ್ದೇನೋ ಐಟಮ್ಸ್ ಥಿಂಗ್ಸ್ ಇರ್ತಾವಲ್ಲ, ವಸ್ತುಗಳು, ಅವೆಲ್ಲ ನೀಟಾಗಿ ಆದರೆ ಒಂದು ಕಡೆ ಇಟ್ಕೋಬೋದು ಅಂತ. ಸರಿ ತಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದ್ವಿ. ಇಲ್ಲಿ ತುಂಬ ಥರದ ಡಿಸೈನ್ಗಳಿದ್ದಾವೆ. ಇದು ಏನದು ಡ್ರೆಸ್ಸಿಂಗ್ ಟೇಬಲ್ಗಳು ತುಂಬ ಆ ಥರ ಓವರ್ ಡಿಸೈನು, ತುಂಬ ಏನಂತಾರೆ ಜಾತ್ರೆ ಅಂತ ಏನೋ ಹೇಳ್ತಾರಲ್ಲ ಎಲ್ಲ ಹೇಳಬೇಕಾದ್ರೆ, ಆ ಥರದ್ದೆಲ್ಲ ಬೇಡ ನಮಗೆ, ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿರೋ ಅಂಥದ್ದನ್ನೇ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಸೆಲೆಕ್ಟ್ ಮಾಡಿದ್ರು.
ಒಂದು ಸೋಫಾ, ಒಂದು ಟೀಪಾಯಿ ಮತ್ತೊಂದು ಡ್ರೆಸ್ಸಿಂಗ್ ಟೇಬಲ್ ಇಷ್ಟು ಇಲ್ಲಿ ತೊಗೊಂಡ್ವಿ. ನೋಡಿರಿ ಇದೇ ಟೀಪಾಯಿ ನಾವು ತೊಗೊಂಡಿದ್ದು, ಸೆಲೆಕ್ಟ್ ಮಾಡಿದ್ದು. ಮೇಲ್ಗಡೆ ಫ್ಲೋರಲ್ಲಿ ಸೋಫಾ ನೋಡೋದಕ್ಕೆ ಹೋದಾಗ ಅಲ್ಲೂ ಟೀಪಾಯಿಗಳಿದ್ವು, ತೋರಿಸಿದ್ರು. ಆದರೆ ಆ ಟೀಪಾಯಿಗಳು ಕ್ವಾಲಿಟಿ ಚೆನ್ನಾಗಿತ್ತು, ಡಿಸೈನು ಚೆನ್ನಾಗಿತ್ತು. ಆದರೆ ಕಲ್ಲರು ನಮ್ಗೆ ಇಷ್ಟ ಆಗಲಿಲ್ಲ. ಅದು ಬ್ಲ್ಯಾಕ್ ಕಲರ್ ಪಾಲಿಶನ್ನು ಮಾಡಿದರು. ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಇದಕ್ಕೆ ನಮ್ಗೆ ಇಷ್ಟ ಆಗಿಲ್ಲ. ಅಂದರೆ ನಾವು ತುಂಬ ಕಪ್ಪು ಬಣ್ಣದ್ದು ಬ್ಲ್ಯಾಕ್ ಕಲರ್ದು ಬಟ್ಟೆಗಳು ಆ ಥರ ಏನೂ ವಸ್ತುಗಳು ಆ ಥರ ಜಾಸ್ತಿ ತಗೊಳ್ಳೋದಿಲ್ಲ. ಹಾಗಾಗಿ ಟೀಪಾಯು ಬೇಡ ಅನ್ನಿಸ್ತು ಆ ಬಣ್ಣದಲ್ಲಿ. ಅದಕ್ಕೆ ಬೇರೆ ಥರ ಟೀಪಾಯಿ ತೋರಿಸಿ ಅಂದರೆ, ಸರಿ ಕೆಳಗಡೆ ಇರ್ತೈತೆ ತೋರಿಸ್ತೀವಿ ಅಂತ ಹೇಳಿದರು. ಇಲ್ಲಿ ಬಂದ ಮೇಲೆ ಇಲ್ಲಿ ನೋಡಿಬಿಟ್ಟು ಇಲ್ಲಿ ಟೀಪಾಯಿ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಶೋರೂಮ್ ಒಳಗಡೆ ತುಂಬ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇದ್ದಾವೆ ಅಂತ ಹೇಳಿದ್ನಲ್ಲ, ನೋಡಿರಿ ವಾಟ್ರ್ ಫಿಲ್ಟ್ರು, ಗ್ರೈಂಡರು, ಮಿಕ್ಸಿ, ವಾಷಿಂಗ್ ಮಿಷಿನು, ಫ್ರಿಜ್ಜು ಇಲ್ಲೆಲ್ಲ ಇದ್ವು. ನಮ್ಮ ಶ್ರೀಮತಿಯವರೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಇಲ್ಲೆಲ್ಲ ಹೆಣ್ಮಕ್ಳಿಗೊಂದು ಕನಸುಗಳು ಇರ್ತಾವಲ್ಲ, ಅವರೆಲ್ಲ ಕನಸುಗಳು ಲೆಕ್ಕಾಚಾರ ಮಾಡ್ಕೋತಿದ್ರು. ಕನಸುಗಳ ಲೆಕ್ಕಾಚಾರ ಅವ್ರದ್ದು. ಅಂದರೆ ಇದು ತೊಗೋಬೇಕು ಫಸ್ಟು, ಇದಾದಮೇಲೆ ಅದು ತೊಗೋಬೇಕು, ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಇದು ತೊಗೋಬೇಕು, ದುಡ್ಡು ಕೂಡಿಕೊಂಡು ಅದು ತೊಗೋಬೇಕು ಅಂತ ಇರುತ್ತಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರು. ಹಾಗೆಯೇ ಫ್ರಿಜ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ವೀರ್ಯಾತ್ರಯಣ್ಣ ಸಜೆಸ್ಟ್ ಮಾಡಿದ್ರು, ನೀವು ಫ್ರಿಜ್ ತೊಗೊಳ್ಳೋದಾದರೆ ಡಬಲ್ ಡೋರಿಂದೇ ತೊಗೊಳ್ರಿ, ಸಿಂಗಲ್ ಡೋರಿಂದ ತೊಗೋಬೇಡ್ರಿ ಅಂತ. ಅಂದರೆ ಅವರು ರೀಸೆಂಟಾಗಿನೋ ತೊಗೊಂಡಿದ್ದಾರಂತೆ ಡಬಲ್ ಡೋರ್ದು ಫ್ರಿಡ್ಜು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಇದು ಮಾಡಿದ್ವಿ, ಅದನ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಸದ್ಯಕ್ಕೆ ಈಗಲ್ಲ, ದುಡ್ಡು ಕಾಸು ಅನುಕೂಲ ಆದಾಗ ತೊಗೋತೀವಿ. ಈಗ ಇಷ್ಟು 3 ಐಟಮ್ ತೊಗೊಳ್ಳೋವಷ್ಟು ದುಡ್ಡಿದೆ, 3 ಐಟಮ್ ತೊಗೊಂಡಿದ್ದೀವಿ ಅಷ್ಟೇ. ಹೌದು, ನಾವು ಸೋಫಾ ತೊಗೊಳ್ಳೋದಕ್ಕೆ ವೀರ್ಯಾತ್ರಯಣ್ಣವ್ರನ್ನ ಯಾಕೆ ಕರೆಸ್ಕೊಂಡ್ರು ಅಂತ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು. ವೀರ್ಯಾತ್ರಯಣ್ಣವ್ರನ್ನ ಯಾಕೆ ಕರೆಸ್ಕೊಂಡಿದ್ದು ಅಂದರೆ, ಅವರು ಇಲ್ಲೇ ನಮ್ಮ ಅಜ್ಜಿ ತಂಗಿ ಮಗ ಅಂತ ಹೇಳಿದ್ನಲ್ಲ, ಅವ್ರದ್ದು ಇಲ್ಲೇ ದಾಸರಹಳ್ಳಿ ಹತ್ರ ಭಕ್ತರಹಳ್ಳಿ, ಮಧುಗಿರಿಗೆ ಹತ್ರ ಅಲ್ಲ ಸ್ವಲ್ಪ. ಅವರು ಅಂದರೆ ಮಧುಗಿರಿ ಎಲ್ಲ ಓಡಾಡ್ಕೊಂಡಿದ್ದವ್ರು ಮುಂಚೆಯಿಂದ. ಅವ್ರದ್ದು ಲಗೇಜ್ ಆಟೋ ಇತ್ತು ಮಧುಗಿರಿನಲ್ಲೆಲ್ಲ, ಅವರು ಗಾಡಿ ಓಡಿಸ್ಕೊಂಡಿದ್ರು ಒಂದಷ್ಟು ವರ್ಷಗಳ ಕಾಲ ಇಲ್ಲೆಲ್ಲ. ಈಗ ಭಟ್ರು ಕೆಲ್ಸಕ್ಕೆ ಹೋಗ್ತಾರೆ ಅಡುಗೆ ಮಾಡೋದಕ್ಕೆಲ್ಲ. ಅವರು ಇಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಇಲ್ಲೆಲ್ಲ ಪರಿಚಯ, ಅವ್ರು ಸ್ವಲ್ಪ ಗೊತ್ತಿರುತ್ತೆ. ನಮಗೆ ಇಲ್ಲೆಲ್ಲ ಬಂದು ಅದು ಏನಾದರೂ ತೊಗೊಂಡೋಗಿ ಈ ಥರ ದೊಡ್ಡ ದೊಡ್ಡ ಇವರು ವಸ್ತುಗಳನ್ನ ಆ ಥರ ಯಾವುದೂ ಅನುಭವ ಇಲ್ಲ, ಪರಿಚಯ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಮಂಚ, ದಿವಾನ ಈ ಥರ ಎಲ್ಲ ಕೊಡಿಸಿರೋದು ಇವರೇ, ವೀರ್ಯಾತ್ರಯಣ್ಣವ್ರೇ. ಅವ್ರಿಗೆ ಪರಿಚಯ ಇದೆ ಇಲ್ಲೆಲ್ಲ ಸ್ವಲ್ಪ. ಹಾಗಾಗಿ ಅವ್ರಿಗೆ ಹೇಳಿದ್ವಿ ಈ ಥರ ತೊಗೋಬೇಕು ಬಾ ಅಣ್ಣ ಅಂತ ಹೇಳಿದ್ವಿ. ಅವರು ಬಂದರು. ಮತ್ತು ಲಗೇಜ್ ಆಟೋನು ಅವ್ರದ್ದೇ ಇತ್ತಲ್ಲ, ಅದರಲ್ಲೇ ಹಾಕೊಂಡು ಹೋಗ್ಬೋದು ಒಂದೇ ಸಲ, ಗಾಡಿನೂ ತೊಗೊಬಂದುಬಿಡು ಅಂತ ಹೇಳಿದ್ವಿ. ಸರಿ ಅಂತ ಹೇಳಿ ಪಾಪ ಗಾಡಿನೂ ತೊಗೊಬಂದಿದ್ರು ನಮಗೋಸ್ಕರನೇ. ಅದು ಸರಿ, ನಾವೀಗ ಇಲ್ಲಿ ಫರ್ನಿಚರ್ಸ್ ತೊಗೊಳೋದಕ್ಕೆ ಯಾವ ಶೋರೂಮಿಗೆ ಬಂದಿದ್ವಿ ಅಂತ ನಿಮ್ಮ ಹತ್ರ ಹೇಳಲೇ ಇಲ್ಲ ಅಲ್ವಾ. ಇಲ್ಲಿ ನಮ್ಮ ಮಧುಗಿರಿನಲ್ಲಿ ತುಮಕೂರು ಗೇಟ್ ಇದೆಯಲ್ಲ, ತುಮಕೂರು ಗೇಟ್ ಹತ್ರ ರಾಘವೇಂದ್ರ ಆಸ್ಪತ್ರೆ ಅಂತ, ಜಯರಾಮ್ ಡಾಕ್ಟ್ರು ಆಸ್ಪತ್ರೆ ಅಂತ ಅದು ಫೇಮಸ್ಸು. ಈ ರಾಘವೇಂದ್ರ ಆಸ್ಪತ್ರೆ ಎದುರುಗಡೆನೇ ಇರೋದು SLR ಓಮ್ ಅಪ್ಲಯನ್ಸಸ್ ಅಂತ. ಇಲ್ಲಿಗೆ ಬಂದಿದ್ದೀವಿ. ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಿದ್ದಂಗೆ ಇದು ಒಂದು ಪ್ರಮೋಷನ್ ವಿಡಿಯೋ ಅಂತ ಯಾರೂ ಅಂದ್ಕೋಬೇಡಿ ದಯವಿಟ್ಟು. ಇಲ್ಲಿ ನಮಗಿಷ್ಟ ಆಯಿತು ಇವ್ರು ಮಾತಾಡ್ಸಿದ ರೀತಿ, ಇಲ್ಲಿರೋ ವಸ್ತುಗಳು ಎಲ್ಲ ನಮಗಿಷ್ಟ ಆದವು. ಮತ್ತು ನಮಗೆ ಒಳ್ಳೆ ಡಿಸ್ಕೌಂಟಲ್ಲೂ ಕೊಟ್ಟರು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಸೋಫಾ, ಫ್ರಿಡ್ಜು, ವಾಷಿಂಗ್ ಮಿಷಿನು, ಫರ್ನಿಚರ್ಸ್ ಐಟಮ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ತೊಗೋಬೇಕಂದ್ರೆ ಇಲ್ಲೋಗಿ ನೋಡಿ, ತುಂಬ ಕಡಿಮೆ ರೇಟಲ್ಲಿ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಆಮೇಲೆ ಇಲ್ಲಿ ಬಂದಮೇಲೆ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಯಿತು. ಇವ್ರದ್ದು ರೆಡ್ಡಿಹಳ್ಳಿ ಅಂತೆ, ನಮ್ಮ ಶ್ರೀಮತಿಯವರ ತವರೂರು ರೆಡ್ಡಿಹಳ್ಳಿ. ಇವರು ಅವ್ರ ಕಡೆಯವರೇ ಅಂತೆ, ಆ ಕಡೆ ರೆಡ್ಡಿಹಳ್ಳಿಯವರಂತೆ, ಅವ್ರೂರ ಕಡೆಯವರೇ. ಅವರು ನಮ್ಮನ್ನು ಗುರುತಿಸಿ ಮಾತಾಡ್ಸಿದ್ರು ತುಂಬ ಪ್ರೀತಿಯಿಂದ, ತುಂಬ ಖುಷಿ ಆಯಿತು. ಜೊತೆಗೆ ಕಾಫಿ ಸಹ ತರಿಸ್ಕೊಟ್ರು. ಕಾಫಿನೂ ತುಂಬ ಚೆನ್ನಾಗಿತ್ತು. ನಮ್ಮ ವೀರ್ಯಾತ್ರಯಣ್ಣವ್ರದ್ದು ಆಟೋ ಬಂದುಬಿಟ್ಟು ಲಗೇಜ್ ಆಟೋ ಚಿಕ್ಕದು. ನಾವು ನೋಡಿದ್ರೆ ಇಷ್ಟೊಂದು 3 ಐಟಮ್ ತೊಗೊಬಿಟ್ಟಿದ್ದೀವಿ. ಇಲ್ಲೆಲ್ಲ ಹೆಂಗೆ ಇಡಿಸುತ್ತೆ, ಹಾಕ್ಕೊಂಡು ಹೋಗೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಆದರೂ ಇವರೆಲ್ಲ ಇಲ್ಲ, ಒಂದರಲ್ಲೇ ಹಾಕ್ಕೊಂಡು ಹೋಗ್ಬೋದು ಇದರಲ್ಲೇ ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಲಗೇಜ್ ಎಲ್ಲ ಇದನ್ನು ತುಂಬ್ತಾಯಿದ್ರು, ವಸ್ತುಗಳು ನಾವು ತೊಗೊಂಡಿರೋ ಐಟಮ್ಸ್ ಎಲ್ಲ. ನಮ್ಮ ಶ್ರೀಮತಿಯವ್ರು ನೋಡ್ರಿ ಇಲ್ಲಿ ಕೂತಿದ್ರು, ಅವ್ರನ್ನ ಕಾಮಿಡಿ ಮಾಡ್ತಿದ್ದೆ ಅವ್ರಿಗೆ. ಇನ್ನೇನಮ್ಮ ಹೊಸ ಸೋಫಾ ತೊಗೊಬಿಟ್ಟಿದ್ಯಾ ಮನೆಗೆ, ಮಹಾರಾಣಿ ಥರ ಕೂತ್ಕೊಬಿಡು ಮನೆಯಲ್ಲಿ ಅಂತ, ಕೆಲಸ ಎಲ್ಲ ಯಾರು ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅವರು ಸ್ವಲ್ಪ ಕಿಚಾಯಿಸ್ತಿದ್ರು ನನ್ನ. ಆಮೇಲೆ ಇವರು ಈ ಕಡೆ ಎಲ್ಲ ಸೋಫಾಗಳ್ನೆಲ್ಲ ನೀಟಾಗಿ ಇಟ್ಬಿಟ್ಟು, ಮತ್ತು ಅದನ್ನೆಲ್ಲ ಹಗ್ಗಕ್ಕೆ ಕಟ್ಟಬೇಕಲ್ಲ, ಅದೇನೋ ಕಾಟನ್ ಬಾಕ್ಸಲ್ಲಿ, ರೊಟ್ಟಿನ ಬಾಕ್ಸಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ರು ಸೈಡಲ್ಲೆಲ್ಲ, ಏನೂ ಸ್ಕ್ರ್ಯಾಚಸ್ಸು ಏನೂ ಡ್ಯಾಮೇಜ್ ಆಗದೆ ಇರೋ ಥರ. ನನಗೊಂದು ಭಯ ಇದ್ದಿದ್ದೇನೆಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಮಿರರ್ ಬರುತ್ತಲ್ಲ ಫ್ರಂಟಲ್ಲಿ, ಆ ಮಿರರ್ ಏನಾದರೂ ಇದಾಗ್ಬಿಟ್ರೆ ಅಂತ. ಅಂದರೆ ಆ ಮಿರರ್ಗೆ ಅವರು ಥರ್ಮೋಕೋಲ್ ಶೀಟಲ್ಲೇನೋ ಹಾಕ್ಬಿಟ್ಟು ಪ್ಯಾಕ್ ಮಾಡಿದರು. ನಾವು ಮನೆಗೆ ಬಂದ್ವಿ. ನಾವು ಮನೆಗೆ ಬಂದು ಒಂದು 10 ನಿಮಿಷಕ್ಕೆ ನಮ್ಮ ವೀರ್ಯಾತ್ರಯಣ್ಣವ್ರು ಆಟೋದಲ್ಲಿ ಬಂದರು. ಅಂದರೆ ಅವ್ರ ಲಗೇಜ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಬಂದಿದ್ದಾರೆ ನಿಧಾನಕ್ಕೆ. ನನಗೊಂದು ಭಯ ಇತ್ತು ಅಂತ ಹೇಳಿದ್ನಲ್ಲ ಆಗಲೇ, ಅದೇ ಮಿರರು, ಇದ್ರದ್ದು ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಎಲ್ಲಿ ಇದಾಗ್ಬಿಡುತ್ತೋ, ಕ್ರ್ಯಾಕ್ ಆಗಿಬಿಡುತ್ತೋ, ಒಡೆದೋಗುತ್ತೋ ಏನಾದರೂ ಅಂತ.
ಹಾಗೇನೂ ಆಗಿರಲಿಲ್ಲ. ಎಲ್ಲ ಹಗ್ಗದಲ್ಲಿ ಕಟ್ಟಿದ್ದಾರೆ ನೋಡ್ರಿ ನೀಟಾಗಿ, ಎಲ್ಲೆಲ್ಲಿ ಇದು ಕಾಟನ್ ಬಾಕ್ಸ್ ಎಲ್ಲ ಹಾಕಿ ನೀಟಾಗಿ ಕಟ್ಟಿದ್ದಾರೆ ಹಗ್ಗ ಕಟ್ಬೇಕಾರೆಲ್ಲ. ನಮ್ಮ ವೀರಗಾತ್ರಾಯಣ ಸಹ ಅಷ್ಟೇ ಹುಷಾರಾಗಿ ಸೇಫಾಗಿ ತಗೊಬಂದರು. ಆಮೇಲೆ ಇಲ್ಲಿ ನಮ್ಮ ಫ್ರೆಂಡ್ಗೆ ಹೇಳಿದ್ದೆ, ಹಿಂಗೆ ಒಂದಿಷ್ಟು ಐಟಮ್ಸ್ ತರ್ತಾಯಿದ್ದೀವಿ ಮನೆಗೆ, ಅದನ್ನು ತೊಗೊಂಡು ಇಳಿಸ್ಬೇಕು ಬಾ ಅಂತ ಹೇಳಿದ್ದೆ. ಅವನು ಬಂದಿದ್ದೆ ಅಷ್ಟರಲ್ಲಿ, ನಾವು ಮನೆಗೆ ಬರೋ ಅಷ್ಟರಲ್ಲಿ. ಸರಿ, ಎಲ್ಲ ಒಂದೊಂದಾಗಿ ನೀಟಾಗಿ ಇಟ್ಕೊಂಡೋಗಿ ಒಳಗಡೆ ಇಳಿಸ್ತಾ ಇದ್ವಿ. ಆಮೇಲೆ ಇಲ್ಲಿ ವೀರಗಾತ್ರಾಯಣ ಲಗೇಜ್ ಆಟೋದಲ್ಲಿ ಬಂದಿದ್ದಾರಲ್ಲ, ಒಂದು ಕಾಲದಲ್ಲಿ ಅವರು ಎತ್ತಿನ ಗಾಡೀಲೂ ಓಡಿಸ್ತಾಯಿದ್ರು ಎತ್ತಿನ ಗಾಡಿನ. ನನಗೆ ತುಂಬ ಚೆನ್ನಾಗಿ ನೆನಪಿರೋ ಹಂಗೆ ಅಂದರೆ, ನಮ್ಮ ಅಜ್ಜಿ ನಮ್ಮನ್ನು ರಜದಲ್ಲಿ ಯಾವಾಗಾದರೂ ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಅಜ್ಜಿ ತಂಗಿ ಅವ್ರ ಊರೇ, ತಂಗಿ ಮನೆ ಅಲ್ವಾ, ರಜದಲ್ಲಿ ನಮ್ಮನ್ನು ಸ್ಕೂಲ್ ರಜೆ ಇದ್ದಾಗ ಕರ್ಕೊಂಡು ಹೋಗ್ತಾಯಿದ್ರು, ನಾವು ಹೋಗ್ತಾಯಿದ್ವಿ. ಅಲ್ಲಿ ಹೋದಾಗ ಒಂದು ಸಲ ಚೆನ್ನಾಗಿ ನೆನಪಿರೋ ಹಂಗೆ ಎತ್ತಿನ ಗಾಡೀಲಿ ಅವರು ವ್ಯವಸಾಯ ಎಲ್ಲ ಮಾಡ್ತಾರೆ, ಅವ್ರ ವೃತ್ತಿ ವ್ಯವಸಾಯನೇ, ಮುಂಚೆ ಎಲ್ಲ ವ್ಯವಸಾಯ ಮಾಡ್ತಾಯಿದ್ರು. ಆಗ ವ್ಯವಸಾಯ ಮಾಡೋದಕ್ಕೆ ದನಗಳು ಎತ್ತುಗಳು ಅಂತಾರಲ್ಲ, ಅವೆಲ್ಲ ಇದ್ವು ಅವ್ರ ಮನೆಯಲ್ಲಿ. ಎತ್ತಿನ ಗಾಡಿ ಸಹ ಇತ್ತು. ಎತ್ತಿನ ಗಾಡೀಲಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು. ಆ ದೇವಸ್ಥಾನದ ಹೆಸರು ನಂಗೆ ನೆನಪಿಲ್ಲ, ಚಿಕ್ಕ ಹುಡುಗ ನಾನು ಇನ್ನೂ ಆಗ. ವೀರಗಾತ್ರಾಯಣ ಇವರೇ ಗಾಡಿ ಓಡಿಸ್ತಾ ಇದ್ದಿದ್ದು, ಎತ್ತಿನ ಗಾಡಿ ಓಡಿಸ್ಕೊಂಡು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಅಡುಗೆ ಮಾಡಿ, ಅಂದರೆ ಅರಸೇವೆ ಅಂತಿ ಅಂತ ಮಾಡ್ತಾರೆ, ಮನೆಯಿಂದನೇ ಎಲ್ಲ ರೇಷನ್ ಎಲ್ಲ ತೊಗೊಂಡು ಹೋಗೋದು. ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ, ಕಲ್ಲು ಇಟ್ಬಿಟ್ಟು ಅದು ಅಲ್ಲಿರೋ ಸೌದೆಗಳನ್ನೆಲ್ಲ ಕೂಡಾಕಿ ಸೌದೆನಲ್ಲಿ ಅಡುಗೆ ಮಾಡಿ ಅಲ್ಲೆಲ್ಲ ದೇವ್ರ ಪೂಜೆ ಮಾಡಿಸಿ, ಅಲ್ಲೆಲ್ಲ ದೇವ್ರಿಗೆ ಎಲ್ಲ ಇದು ಮಾಡಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿಸಿ ಅಲ್ಲೇ ಊಟ ಮಾಡಿಕೊಂಡು ಬರೋದು. ಆ ಥರ ಬೆಳಿಗ್ಗೆ ಹೋಗಿದ್ವಿ ಎತ್ತಿನ ಗಾಡೀಲಿ, ಅದೆಲ್ಲ ಅಲ್ಲೆಲ್ಲ ದೇವ್ರ ಪೂಜೆ ಅಡುಗೆ ಅದು ಇದು ಎಲ್ಲ ಮಾಡಿ ನಾವು ಬರಬೇಕಾದ್ರೆ ಸಂಜೆ ಕತ್ಲಾಗ್ತಾ ಬಂದಿತ್ತು ಮನೆಗೆ ಬರಬೇಕಾದ್ರೆ, ಅಂದರೆ ಅವರು ವೀರಗಾತ್ರಾಯಣ ಅವ್ರ ಊರಿಗೆ. ಅದು ಚೆನ್ನಾಗಿ ನೆನಪಿದೆ ನನಗೆ, ಎತ್ತಿನ ಗಾಡೀಲಿ ಹೋಗಿ ಬಂದಿದ್ದು ಅದೊಂದು ಒಳ್ಳೆಯ ಅನುಭವ. ಅದು ನೆನಪಾಯಿತು, ಅದಕ್ಕೆ ನಿಮ್ಮ ಜೊತೆ ಹಂಚಿಕೊಂಡೆ ಅಷ್ಟೇ. ಹಾಗೆಯೇ ಈಗ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಈ ಸೋಫಾ ತರೋದಕ್ಕೆ ದುಡ್ಡೆಲ್ಲಿತ್ತು ಅಂತ. ಅಂದರೆ ಮನೆ ಕಟ್ಟೋದಕ್ಕೇ ತುಂಬ ಸಾಲ ಮಾಡ್ಕೊಬಿಟ್ಟಿದ್ದೀವಿ, ಅಂಥದ್ರಲ್ಲಿ ಮತ್ತೆ ಈಗ ಸೋಫಾ ತರಬೇಕು ಅಂದರೆ ಸುಮ್ಮನೆನಾ? ನಾವು ಈ ದುಡ್ಡು ಯಾವುದು ಅಂದರೆ, ಗೃಹ ಪ್ರವೇಶದಲ್ಲಿ ಮುಯಿ ದುಡ್ಡು ಬಂದಿರೋದು, ನಿಜ ಹೇಳ್ತೀನಿ. ನಮ್ಮ ಶ್ರೀಮತಿಯವರು ಹಿಂದೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ, ಗೃಹ ಪ್ರವೇಶಕ್ಕೆ ಏನೇನು ಉಡುಗೊರೆ ಬಂದಿದ್ದಾವೆ ಅಂತ ಒಂದು ಬ್ಲಾಗ್ ಮಾಡಿದ್ವಿ. ಆ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮ್ಮ ಹತ್ರ, ಮರ್ತೋಗಿರ್ತೀರ ಅನಿಸುತ್ತೆ. ನಮ್ಮ ಶ್ರೀಮತಿಯವರು ಆ ದುಡ್ಡಲ್ಲಿ ಏನಾದರೂ ನೆನಪಿಗೆ ಏನಾದರೂ ತೊಗೋತೀನಿ ಒಡವೆ ಈ ಥರ ಅಂತ ಹೇಳಿದರು, ಎತ್ತಿಟ್ಟಿದ್ರು ಹಾಗೇ. ಆದರೆ ಅವರು ಅದನ್ನು ಒಡವೆ ತಗೊಳೋ ಟೈಮ್ ಇನ್ನೂ ಅದೇನೋ ಒಳ್ಳೆ ಟೈಮ್ ಬರಬೇಕಂತಪ್ಪ, ಹೆಂಗಸ್ರಿಗೆ ಇಂಥ ಟೈಮಲ್ಲೇ ತೊಗೋಬೇಕು ಒಡವೆ ಅಂತೇನೇನೋ ಇರುತ್ತಲ್ಲ, ಆ ಟೈಮ್ಗೆ ತೊಗೋಬೇಕಂತೆ. ಅದಕ್ಕೆ ಆ ದುಡ್ಡು ಹಾಗೆ ಎತ್ತಿಟ್ಕೊಂಡಿದ್ರು. ವಾರ್ಡ್ರೋಬ್ನು ಮಾಡಿಸೋಣ ಅಂತ ನೋಡಿದ್ವಿ, ಹಾಗೆ ದುಡ್ಡು ಹೆಂಗಾಗಿ ಎತ್ತಿಟ್ಕೊಂಡಿದ್ದೀವಲ್ಲ, ಆ ದುಡ್ಡು ನಾನೇ ಕೊಡ್ತೀನಿ, ಆಮೇಲೆ ನಿನಗೆ ನೀನು ಒಡವೆ ತಗೊಳೋವಾಗ ಒಂದು ವಾರ್ಡ್ರೋಬ್ ಮಾಡಿಸ್ಬಿಡ್ರ ಮನೆಗೆ ಅಂತ. ಅಂದರೆ ಬಟ್ಟೆಗಳ್ನೆಲ್ಲ ಎಲ್ಲಂದ್ರಲ್ಲೇ ಬ್ಯಾಗ್ಗಳಲ್ಲಿ ಎಲ್ಲ ಥರ ತುಂಬಿಟ್ಬಿಟ್ಟಿದ್ದೀವಿ, ಒಂದು ವಾರ್ಡ್ರೋಬ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಹಳೆ ಮನೇಲಿ ಬೀರು ಇದೆ, ಆದರೆ ಹಳೆ ಬೀರು ಬೇಡ, ಹಳೆ ಬೀರು ತಂದುಬಿಟ್ರೆ ಅದಕ್ಕೆ ಇದಾಗ್ಬಿಡ್ತೀವಿ ನಾವು, ಸ್ಟಿಕ್ ಆಗಿಬಿಡ್ತೀವಿ, ಅಂಟ್ಕೊಬಿಡ್ತೀವಿ, ಮತ್ತು ಅದೇ ಬೀರು ಸಾಕು ಅಂತ ಮೈಂಡ್ ಸೆಟ್ ಆಗಿಬಿಡುತ್ತೆ. ಹೊಸದೇನು ವಾರ್ಡ್ರೋಬ್ ಎಲ್ಲ ಮಾಡಿಸೋದಕ್ಕಾಗಲ್ಲ ಅಂತ ನಾವೇ ಅಂದ್ಕೊಂಡಿರೋದು, ಅದಕ್ಕೋಸ್ಕರ ತಂದಿಲ್ಲ. ಬಟ್ಟೆಗಳ್ನೆಲ್ಲ ಬರೀ ಬ್ಯಾಗ್ಗಳಲ್ಲೇ ತುಂಬಿಟ್ಟಿದ್ದೀವಿ. ಅದಕ್ಕೆ ನಮ್ಮ ಶ್ರೀಮತಿಯವರು ಎಲ್ಲ ನಾನು ಮಾತಾಡಿ ಸರಿ ಒಂದು ವಾರ್ಡ್ರೋಬ್ ಮಾಡಿಸೋಣ ಅಂತ ಇದು ಮಾಡಿದ್ವಿ. ಒಂದು ಸಿಂಪಲಾಗಿ ಒಂದು ರೂಮಿಗೆ ಮಾತ್ರ ಮಾಡಿಸ್ಕೊಳ್ಳೋಣ ಬಟ್ಟೆ ಇಟ್ಕೊಳ್ಳೋದಕ್ಕೆ ಅಂತ. ಆದರೆ ಒಂದು ವಾರ್ಡ್ರೋಬ್ ಮಾಡಿಸೋದಕ್ಕೇ ಒಂದು ಸುಮಾರು ಒಂದು 50-60 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅಂದರೆ ಒಂದು ರೂಮಲ್ಲಿ ಒಂದು ಸೈಡ್ ಗೋಡೆ ಏಕ ಬಿಡಿಸಿದ್ದೀವಿ, ಅಷ್ಟು ಮಾಡಿಸ್ಬೇಕು. ಪೂರ್ತಿ ಮಾಡಿಸಿದ್ರೆ, ಅರ್ಧ ಮಾಡಿಸಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಅಷ್ಟೊಂದು ದುಡ್ಡಿಲ್ಲ ನಮ್ಮ ಹತ್ರ ಈಗ. ಮತ್ತು ಅದಕ್ಕೋಸ್ಕರ ಹೊಸ್ದಾಗಿ ಸಾಲ ಮಾಡೋದು ಎಲ್ಲ ಬೇಡ. ಈಗೇನು ಮಾಡೋದು? ಹೊಸ ಮನೆಗೆ ಬಂದರೆ ಯಾರಾದರೂ ಕೂತ್ಕೊಳ್ಳೋಕೆ 4 ಜನ, ಸೋಫಾ ಇಲ್ಲ, ಚೇರ್ಗಳಿದ್ದಾವೆ, ಆದರೆ ಚೇರ್ ಮೇಲೆ ಕೂರ್ಸೋದು ಚೆನ್ನಾಗಿರೋದಿಲ್ಲ. ಹೊಸ ಮನೆಗೆ ಹೊಸ ಸೋಫಾನಾದರೂ ತರೋಣ ಅಂತ ನಮ್ಮ ಶ್ರೀಮತಿಯವರೇ ಐಡಿಯಾ ಕೊಟ್ಟಿದ್ದು. ಸರಿ ತರೋಣ ಅಂತ. ಆಮೇಲೆ ದುಡ್ಡು ಅಂದಾಗ ಅದೇ ವಾರ್ಡ್ರೋಬ್ ಮಾಡ್ಸೋಕ್ಕಾಗಲ್ವಲ್ಲ, ಅದೇ ದುಡ್ಡಲ್ಲೇ ಸೋಫಾ ತರೋಣ ಅಂತ. ಅಂದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಏನು ಗೊತ್ತಾ? ನಮ್ಮ ಶ್ರೀಮತಿಯವರು ಒಡವೆ ತಗೊಳೋದಕ್ಕೆ ಅಂತ ಎತ್ತಿಟ್ಟಿದ್ದಾರಲ್ಲ, ಆ ದುಡ್ಡನ್ನ ಕೊಡ್ತಾಯಿದ್ದಾರೆ. ಅಂದರೆ ವಾರ್ಡ್ರೋಬ್ ಮಾಡಿಸ್ಬೇಕು ಅಂತ ನೋಡಿದ್ವಿ, ಆಗಿಲ್ಲ, ಅದೇ ದುಡ್ಡಿಗೆ ಸೋಫಾ ತರೋಣ ಅಂತ ಹೇಳಿದ್ನಲ್ಲ, ಅದೇ ದುಡ್ಡನ್ನೇ ನನಗೆ ಕೊಡ್ತಾಯಿದ್ದಾರೆ. ಆದರೆ ಅದು ಸಾಲವಾಗಿ. ಅಂದರೆ ಅವ್ರ ಒಡವೆ ಏನೋ ಒಂದು ಒಳ್ಳೆ ಟೈಮ್ ಬರುತ್ತೆ, ಆ ಟೈಮ್ಗೆ ತೊಗೋಬೇಕು ಅಂತ ಇದ್ದಾರಲ್ಲ, ಆ ಟೈಮ್ ಆ ಸಮಯಕ್ಕೆ ಅಷ್ಟರಲ್ಲಿ ಆಗ ನಾನು ಈ ದುಡ್ಡನ್ನ ಕೊಡಬೇಕಂತ ವಾಪಸ್ ಅವ್ರಿಗೆ. ನನಗೆ ಸಾಲ ಕೊಟ್ಟಿದ್ದಾರೆ, ಆ ಸಾಲದ ದುಡ್ಡಲ್ಲಿ ಇವಾಗ ಸೋಫಾ ತಂದಿರೋದು. ಅರ್ಥ ಆಗಿದೆ ಅನಿಸುತ್ತೆ ನಿಮಗೆ. ಆಮೇಲೆ ಇಲ್ಲಿ ಸೋಫಾ ಮೇಲೆ ಕೂತಿದ್ದಾರಲ್ಲ, ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ. ನಮ್ಮ ಅಜ್ಜಿ ತಂಗಿ ಮಗ ವೀರಗಾತ್ರಾಯಣ ಅಂತ ಹೇಳ್ತೀನಲ್ಲ, ಇವರೇ ನೋಡಿ ನಮ್ಮ ಅಜ್ಜಿ. ಇವರ ತಂಗಿ ಮಗನೇ ವೀರಗಾತ್ರಾಯಣ. ಅಂದರೆ ನಮ್ಮ ವೀರಗಾತ್ರಾಯಣ ಈಗ ಅವ್ರ ದೊಡ್ಡಮ್ಮ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ.
ನಾವು ಬೆಳಗ್ಗೆ ಸೋಫಾ ತರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಇಲ್ಲಿ ಬಂದಿದ್ದರು ಮನೆ ಹತ್ರ. ಅಂದರೆ ಅವರು ಊರಾಗಿದ್ದಾರೆ. ಯಾರೋ ಕೇಳಿದರು, ನನಗೆ ಕಮೆಂಟ್ ಮಾಡಿದರು, ಹಳೆ ಮನೆಯಲ್ಲಿ ಯಾರಿದ್ದಾರೆ ಈಗ ನಿಮ್ಮ ಹಳೆ ಮನೆಯಲ್ಲಿ ಅಂತ. ನಮ್ಮ ಹಳೆ ಮನೆಯಲ್ಲಿ ಇವರೇ ಇದ್ದಾರೆ ನೋಡಿರಿ, ನಮ್ಮ ಅಜ್ಜಿ ಇದ್ದಾರೆ. ನಮ್ಮ ಅಪ್ಪ ಅವರ ಅಮ್ಮ, ನಮ್ಮ ಅಜ್ಜಿ ಇದ್ದಾರೆ. ಯಾರಾದರೂ ಅಂದ್ಕೋಬೋದು ಕೆಲವ್ರು, ಯಾರಾದರೂ ಯಾಕೆ ಅವರು ಒಬ್ಬರೇ ಇದ್ದಾರೆ ಆ ಥರ ಎಲ್ಲ. ನಾನು ಹಳೆ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಹಳೆ ಬ್ಲಾಗಲ್ಲಿ ಒಂದು ಸಲ ಹೇಳಿದ್ದೆ. ನಮ್ಮ ಅಜ್ಜಿಗೆ 3 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಆದರೂ ಅವರು ಕೆಲವರು ಮನೇಲಿ ಕೆಲವರು ಆ ಥರ ಇರ್ತಾರೆ, ಹಿರಿಯರು ಯಾರನ್ನೂ ಹೊಂದ್ಕೊಳ್ಳೋದಿಲ್ಲ. ಆ ಥರ ಇದ್ದಾಗ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಟರೆ ಅವರು ಖುಷಿಯಾಗಿರ್ತಾರೆ, ಬೇರೆಯವರು ನೆಮ್ಮದಿಯಾಗಿರ್ತಾರೆ. ಇದೇ ಥರನೇ ಅವರು ಇರ್ತಾರೆ. ಅದೇನೋ ಹೇಳ್ತಾರಲ್ಲ, ಸಾಲು ಒಂದು ಕವಿಗಳು ಬರೆದಿದ್ದಾರಲ್ಲ ಒಂದು ಪದ್ಯದಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ. ಆ ಥರ ಇರ್ತಾರೆ ಕೆಲವರು, ಏನೂ ಮಾಡೋದಕ್ಕಾಗಲ್ಲ. ಬೆಳಿಗ್ಗೆ ನಾವು ಸೋಫಾ ತರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದರು. ಸರಿ, ಹಿಂಗೆ ಸೋಫಾ ತರಕ್ಕೆ ಹೋಗ್ತೀವಿ ಅಂತ ಹೇಳಿದ್ಕೆ ಅವರು ಇಲ್ಲೇ ನಮ್ಮ ಅಪ್ಪ ಇದ್ದರು, ನಮ್ಮ ಅಪ್ಪ ಅವ್ರ ಜೊತೆ ಮಾತಾಡ್ಕೊಂಡು ಇಲ್ಲೇ ಕೂತಿದ್ರು ನಾವು ಬರೋವರೆಗೂ. ಅವರು ಸೊಪ್ಪು ಏನೋ ಕಿತ್ಕೊಬಂದಿದ್ರು, ನಮ್ಮ ಚಿಕ್ಕಪ್ಪ ಹೊಲ್ದ ಹತ್ರ ಸೊಪ್ಪು ತರಕಾರಿ ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ರು ನಮ್ಮ ಅಜ್ಜಿ. ಬರ್ತಿದ್ದಂಗೆ ನಮ್ಮ ವೀರಗೇತ್ರಣ್ಣ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರು. ಹಾಗೆ ನಮ್ಮ ಶ್ರೀಮತಿಯವ್ರ ಖುಷಿಗಂತೂ ನೋಡ್ರಿ, ಅವ್ರ ಖುಷಿ ತಡೆಯೋದಕ್ಕಾಗ್ತಿಲ್ಲ. ಕನಸೋ ಇದು ನಿಜನೋ ನಂಗೆ ಗೊತ್ತಾಗ್ತಿಲ್ಲ ಅಂತ ಬೇರೆ ಹೇಳ್ತಾಯಿದ್ರು. ಯಾಕೆಂದರೆ ನಾವು ಹೊಸ ಮನೆ ಕಟ್ಟಿದ್ದೊಂದು ಅದು ಅಂದ್ಕೊಂಡೇ ಇರಲಿಲ್ಲ. ಹೊಸ ಮನೆ ಆಯಿತು, ಮತ್ತು ಸೋಫಾ ಅಂತೂ ನಾವು ಅಂದ್ಕೊಂಡಿರಲಿಲ್ಲ, ಅದು ತಂದಾಯ್ತಲ್ಲ ಒಂಥರ ತುಂಬ ಖುಷಿಪಟ್ಟರು. ಬರ್ತಿದ್ದಂಗೆ ಎಲ್ರಿಗೂ ಕಾಫಿ ಮಾಡ್ತೀನಿ ಅಂತ ಫಸ್ಟು ಕಾಫಿ ಮಾಡೋದಕ್ಕೆ ಇಟ್ಟಿದ್ದಾರೆ, ಕಾಫಿ ಮಾಡಿಕೊಟ್ರು. ಹಾಗೆಯೇ ಮಧ್ಯಾಹ್ನ ಆಗೈತೆ, ಹೇಗೂ ಊಟದ ಟೈಮ್ ಆಗೈತೆ, ಏನಾದರೂ ಅರ್ಜೆಂಟಲ್ಲಿ ಮಾಡೋಣ ಅಂತ ನಮ್ಮ ಶ್ರೀಮತಿಯವರು ಅವಲಕ್ಕಿ ಮಾಡಿದ್ರು. ಅಂದರೆ ನಾವು ಬೆಳಗ್ಗೆ ಹೋಗ್ಬೇಕಾದ್ರೆ ಬರೀ ತಿಂಡಿ ಅಷ್ಟೇ ಮಾಡಿಟ್ಟೋಗಿದ್ವಿ, ತಿಂಡಿ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗಿದ್ವಿ, ಅಡುಗೆ ಏನೂ ಮಾಡಿಟ್ಟಿರಲಿಲ್ಲ. ಮಧ್ಯಾಹ್ನ ಆಯಿತು, ಇನ್ನೇನು ಎಲ್ರಿಗೂ ಹೊಟ್ಟೆ ಹಸ್ಕೊಂಡಿರ್ತಾರೆ, ಹಸಿವಾಗಿರುತ್ತಲ್ವ, ಏನಾದರೂ ಮಾಡೋಣ ಅಂದರೆ, ಅಡುಗೆ ಮಾಡೋಣ ಅಂದರೆ ಲೇಟ್ ಆಗಿಬಿಡುತ್ತೆ. ಅನ್ನ ಸಾಂಬಾರು ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಏನು ಸಿಂಪಲಾಗಿ ಮಾಡೋಣ ಅಂತ ಅವಲಕ್ಕಿ ಮಾಡಿದ್ರು. ಅವಲಕ್ಕಿ ಅಂದರೆ ಒಗ್ಗರಣೆ ಅವಲಕ್ಕಿ, ಅಂದರೆ ಅವಲಕ್ಕಿಗೆ ಒಗ್ಗರಣೆ ಹಾಕ್ತಾರಲ್ಲ ಅದು. ಒಗ್ಗರಣೆ ಅವಲಕ್ಕಿ ಮಾಡಿದ್ನಲ್ಲ, ಅದ್ರ ಜೊತೆ ಒಂಚೂರು ಬೋಂಡ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೋಂಡ ಸಹ ಮಾಡಿದರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅದನ್ನೇ ಊಟ ಮಾಡಿದ್ವಿ. ನಮ್ಮ ವೀರಗಾತ್ರಣ್ಣನೂ ಸಹ ಊಟ ಮಾಡಿಕೊಂಡು ಬರ್ತೀನಮ್ಮ, ಕೆಲಸಗಳಿದೆ ಊರಲ್ಲಿ ಅಂತ ಹೇಳ್ಬಿಟ್ಟು ಹೊರಟರು. ಪಾಪ ಬಂದು ನಮಗೋಸ್ಕರ ಗಾಡೀಲಿ ಬಂದು ಅಲ್ಲಿಂದ ಲಗೇಜೆಲ್ಲ ತುಂಬ್ಕೊಬಂದು ಎಲ್ಲ ನೀಟಾಗಿ ಇಳಿಸ್ಕೊಟ್ಟು ಹೋದರು. ಅವ್ರಿಗೆ ಬಾಯಿ ಮಾಡಿ ಕಳಿಸಿ. ಹಾಗೆ ನಮ್ಮ ಶ್ರೀಮತಿಯವ್ರು ನೋಡ್ರಿ, ನಿಮಗೂ ಬಾಯಿ ಮಾಡ್ತಿದ್ದಾರೆ. ಆದರೆ ಇರಿ, ಇನ್ನೂ ಬ್ಲಾಗ್ ಇಲ್ಲಿಗೆ ಮುಗ್ದಿಲ್ಲ. ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬರ್ತಾಳಲ್ಲ, ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಆಮೇಲೆ. ವೀರಗಾತ್ರಣ್ಣ ಅವ್ರು ಹೋದ್ಮೇಲೆ ನಮ್ಮಪ್ಪ ನಮ್ಮ ಅಜ್ಜಿ ಅವರೆಲ್ಲ ಊಟ ಮಾಡಿದ್ರು. ಅದೇ ಅವಲಕ್ಕಿ, ಅದೇ ನಮ್ಮ ಅಜ್ಜಿನೂ ಊಟ ಮಾಡಾದ್ಮೇಲೆ ನಮ್ಮ ಅಜ್ಜಿನ ಕರ್ಕೊಂಡೋಗಿ ಊರೊಳಗೆ ಬಿಟ್ಟು ಬಂದೆ. ಈಗ ಸಂಜೆ ಆಗೈತೆ ನೋಡ್ರಿ. ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬರೋ ಟೈಮು. ಅವಳನ್ನ ಕರ್ಕೊಂಡು ಬರ್ತಿದ್ದಂಗೆ ಅವಳು ಇನ್ನೂ ಶೂ ಬಿಚ್ಚಿ ಬರಬೇಕಲ್ಲ, ಅವಳು ಶೂ ಬಿಚ್ಚಕ್ಕೆ ಹೋದರೆ ನಾನು ಒಳಗಡೆ ಬಂದು ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀನಿ ಇಲ್ಲಿ ಡೋರ್ ಹತ್ರ. ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂತ. ನಮ್ಮ ಜಾಣೆ ಮಗಳು ಬರ್ತಿದ್ದಂಗೆ ಅವಳು ಕಣ್ಣೆದುರಿಗೆ ಸೋಫಾ ಕಾಣ್ತಲ್ಲ, ತುಂಬ ಖುಷಿಪಟ್ಲು. ತುಂಬ ಖುಷಿ ಆಯಿತು ಅವಳಿಗೂ. ಆ ಖುಷಿ ಅವಳ ಮುಖದಲ್ಲಿ ಕಾಣ್ತಾ ಇದೆ ನೋಡಿರಿ. ಆದರೆ ಏನದು ಸ್ವಿಂಗ್ ತಂದಾಗಿತ್ತಲ್ಲ, ಅದೊಂಥರ ಸರ್ಪ್ರೈಸು, ಅದೇನೋ ಹೇಳ್ತಾರಲ್ಲ ಆ ಥರ ಇರಲಿಲ್ಲ. ಯಾಕೆಂದರೆ ನಾವು ಮುಂಚೆನೇ ಬೆಳಗ್ಗೆನೇ ಹೇಳೋಗ್ಬಿಟ್ಟಿದ್ವಿ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ನಾವು ಇವತ್ತು ಹೋಗಿ ಸೋಫಾ ತೊಗೊಬರ್ತೀವಿ ಅಂತ. ಅವಳಿಗೆ ಗೊತ್ತಿತ್ತು ಸೋಫಾ ತರ್ತಾರೆ ಅಂತ. ಆದರೂ ಸೋಫಾ ನೋಡಿ ತುಂಬ ಖುಷಿ ಆಯಿತು, ಸೋಫಾ ತಂದಿದ್ದಾರಲ್ಲ ಅಂತ. ಆದರೆ ಮರದ್ದು ತೊಗೊಬರ್ತಿದ್ವಿ ಅಂತಲೇ ಹೇಳೋಗಿದ್ದಿದ್ದು ಅವಳಿಗೆ. ನಿಮ್ಮ ತಾತ ಹೇಳಿದ್ದೆ ಮರದ್ದು ಇದ್ರಲ್ಲಿ ಮಾಡ್ತಾರೆ, ಆ ಥರದ್ದು ವುಡ್ಡಲ್ಲಿ ತೊಗೊಬರ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಈ ಥರ ತೊಗೊಬರ್ರಿ ಅಂತ ಹೇಳಿದ್ಲು, ಇಲ್ಲ ತಾತ ಹೇಳೈತೆ ಅಂತ ಹೇಳಿದ್ವಿ. ಅವಳು ಅದೇ ಥರ ತರ್ತಾರೆ ಅಂತ ಅಂದ್ಕೊಂಡಿದ್ಲೇನ. ಕೊನೆಗೆ ಅವಳು ಹೇಳಿದ ಥರದ್ದೇ ಈ ಥರ ಸೋಫಾ ತಂದಿದ್ವಲ್ಲ, ಇದು ನೋಡಿ ಖುಷಿ ಪಟ್ಲು. ಆದರೆ ಕಲರ್ ಮಾತ್ರ ನಂಗೆ ಇಷ್ಟ ಆಗಿಲ್ಲ ಅಂದು. ಅಂದರೆ ಅವಳಿಗೆ ಯಾಕೆ ಕಲರ್ ಇಷ್ಟ ಆಗಿಲ್ಲ ಅಂದರೆ ಪಿಂಕ್ ಕಲರ್ ಇರಬೇಕಿತ್ತಂತೆ. ಅವಳಿಗೆ ಪಿಂಕ್ ಕಲರ್ ಇಷ್ಟ ಅಲ್ವಾ, ಪಿಂಕ್ ಕಲರ್ ತರಬೇಕಿತ್ತು ಅಂತ ಹೇಳಿದ್ದು. ಆಮೇಲೆ ಸೋಫಾ ಮೇಲೆ ಎಲ್ಲ 5 ಸೀಟಿನ 5 ಸೀಟ್ ಸೋಫಾ ಅಂತಾರಲ್ಲ, ಆ ಥರ ಸೋಫಾ ಸೆಟ್ಟು. ಎಲ್ಲ ಸೀಟ್ ಮೇಲೂ ಒಂದೊಂದು ಸಲ ಕೂತ್ಕೊಂಡು ಅದ್ರ ಮೇಲೆಲ್ಲ ಮಲಗಿ ಆ ಖುಷಿನ ಎಂಜಾಯ್ ಮಾಡಿಬಿಟ್ಲು. ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ ತಂದಿದ್ದೀವಿ ಅಂತ ಅವ್ರ ಅಮ್ಮ ಹೇಳಿದ್ದಕ್ಕೆ ಅದು ಬಂದು ನೋಡಿದ್ಲು. ಅದು ಥರ್ಮಾಕೋಲ್ ಶೀಟ್ ನೋಡಿರಿ ಮೇಲೆಲ್ಲ ಹಾಕಿದ್ದಾರೆ, ಮಿರರ್ಗೇನೋ ಆಗ್ಬಾರ್ದು ಅಂತ. ಅದು ಇನ್ನೂ ತೆಗ್ದಿಲ್ಲ. ಒಳಗಡೆ ಏನೇನು ಸ್ಟೆಪ್ಸು ಅವೆಲ್ಲ ನೋಡಿ ತುಂಬ ಖುಷಿಪಟ್ಲು. ಆಮೇಲೆ ಇಲ್ಲೆಲ್ಲ ನಾನು ಇನ್ಮೇಲೆ ನಂದು ಏರ್ ಬ್ಯಾಂಡು ಅವೆಲ್ಲ ಬಳೆ ಇವೆಲ್ಲ ಇಲ್ಲೇ ಇಟ್ಕೋತೀನಿ ಅಂತ ಹೇಳ್ತಾ ಇದ್ಲು. ಆಮೇಲೆ ಇನ್ನೊಂದು ಹೇಳಿದ್ಲು, ನಾನೆಲ್ಲೋ ಮರದ್ದು ತರ್ತೀರಾ ಅಂದ್ಕೊಂಡಿದ್ದೆ ಸೋಫಾನ, ಕಡ್ಡಿದು ಇದೇ ತಂದುಬಿಟ್ಟಿದ್ದೀರ ನಾನು ಹೇಳಿದ ಥರನೇ ಅಂತ ಬೇರೆ ಹೇಳ್ಬಿಟ್ಲು. ಮತ್ತು ಆಮೇಲೆ ಅವ್ರ ಅಮ್ಮ ಕೂತ್ಕೊಳ್ಳೋದಕ್ಕೆ ಬಂದರೆ ಅವಳು ಪಾಪ ಸಿಂಗಲ್ ಇದ್ರಲ್ಲಿ ಕೂತಿದ್ಲಲ್ಲ, ಈ ಕಡೆ ಎದ್ದು ಬಂದು ಕೂತ್ಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ಅವ್ನು ಬಾರಮ್ಮ ಅಂತ ಎಲ್ಲ ನೋಡಿ ಪಕ್ಕದಲ್ಲಿ ಕೂರಿಸ್ಕೋತಾ ಇದ್ರ ಬಂದು ಪಕ್ಕದಲ್ಲೇ ಕೂರಿಸ್ಕೊಂಡ್ಲು. ಅಮ್ಮ ಮಗಳಿಬ್ರಿಗೂ ತುಂಬ ಖುಷಿ ಆಯಿತು.
ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದೇ ನಮ್ಮ ಬದುಕಿನ ಕರ್ತವ್ಯ, ಸುಖ, ಸಂತೋಷ ಅದೇ ನಮಗೆ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.